ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಡೆಗೂ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರನ್ನ DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿಯೇ ವಾಸ್ತವ್ಯವನ್ನ ಹೂಡಿದ್ರು DK ಶಿವಕುಮಾರ್. DCM ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ. ಸರ್ ಈ ಕಡೆ ಬಂದ್ಬಿಡಿ. ಆಮೇಲೆ ಮಾತಾಡ್ತೀನಿ ಬಿಡಿ, ನಿಮ್ಗೆ ಕನ್ನಡದವ್ರಿಗೆ ಆಮೇಲೆ ಮಾತಾಡ್ತೀನಿ. We have discussed the strategy for Assam because Assam is very important for us. There'll be a big change in Assam. People of Assam wanted a change. They wanted a new government with a new leadership. So we have worked out a strategy, and we are confident that the people will definitely vote in favor of the Congress party, because the Congress party has protected the national interests, and we have started our electoral process. Sir, Kannadalli. आसाम के मामले में चर्चा हुई और आसाम की जनता है वो परिवर्तन चाहती है, और आसाम में जिस प्रकार से हेमंता बिस्वा शर्मा की सरकार में बैठे हुए लोग जिस प्रकार से आसाम को लूट रहे हैं, वो आसाम की जनता को बर्दाश्त नहीं है, और आसाम में परिवर्तन होने जा रहा है और वहाँ कांग्रेस की लोकप्रिय सरकार बनेगी. इस मामले में चर्चा हुई. थैंक यू. ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ. ನಮಗಿರುವಂಥ ಎಲ್ಲ ರಿಪೋರ್ಟ್ಸಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನು ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀನಿ. ನಾನು ಒಳಗಡೆ ಏನು ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನು ಬೇಕೋ ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ಕಲ್ಲಿ ನಾನೆಲ್ಲ ಮಾತಾಡೋಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ. ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ಮನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದ್ದೀವ. ನಾವು ಏನೇನು ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಸೋನಿಯಾ ಗಾಂಧಿ ಶಾಸಕರು ವಿದೇಶ ಪ್ರವಾಸ ಸರ್. ಇದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಏನು ಬೇಕೋ ಅದೆಲ್ಲವನ್ನೂ ಮಾತಾಡಿದ್ದೇವೆ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಸಾಮಾನ್ಯವಾಗಿ DK ಶಿವಕುಮಾರ್ ಅವರು ಹೇಳುವಂತಹ ಮಾತು ಇದು. ನಾನಿಲ್ಲಿ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ರಾಜಕಾರಣದ ಬಗ್ಗೆ ಮಾತನಾಡೋದಕ್ಕೆ ಅಂತಲೇ ಬಂದಿದ್ದೇನೆ, ನಾನೇನು ಇಲ್ಲಿ ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ನಾನು ಏನೇನು ಮಾತಾಡಬೇಕಿತ್ತೋ ಅದೆಲ್ಲವನ್ನೂ ಮಾತಾಡಿದ್ದೇನೆ. ರಾಜ್ಯ ರಾಜಕಾರಣ ಇರ್ಬೋದು, ರಾಷ್ಟ್ರ ರಾಜಕಾರಣ ಇರ್ಬೋದು, ಅಸ್ಸಾಂ ಚುನಾವಣೆ ಇರ್ಬೋದು, ಎಲ್ಲವನ್ನೂ ಮಾತಾಡಿದ್ದೇನೆ. ಹಾಗಂತ ಎಲ್ಲವನ್ನೂ ನಾನು ಬೀದಿಯಲ್ಲಿ ನಿಂತ್ಕೊಂಡು ಹೇಳ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲಿಗೆ ಬಂದ ಮೇಲೆ ಯಾರ್ಯಾರನ್ನೆಲ್ಲ ಭೇಟಿ ಮಾಡಬೇಕು ಎಲ್ಲರನ್ನೂ ಭೇಟಿಯಾಗಿದ್ದೇನೆ ಅಂತ ಕೂಡ ಅವರು ಹೇಳಿದರು. ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ತೆರಳಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ, ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರ ಆಸೆ ಏನಿದೆ, CM ಆಗಬೇಕು ಅನ್ನುವ ಆಸೆ ಏನಿದೆ, ಅದರ ಬಗ್ಗೆ ಕೂಡ ಖಂಡಿತವಾಗಿಯೂ ಅಲ್ಲಿ ಚರ್ಚೆ ಆಗಿರುತ್ತೆ. ಯಾವುದನ್ನು ನೇರವಾಗಿ ಹೇಳದೇ ಇದ್ರೂ ಕೂಡ ನಾನಿಲ್ಲಿ ಬಂದಿದ್ದು ರಾಜಕಾರಣವನ್ನು ಮಾತಾಡೋದಕ್ಕೆ, ರಾಜಕಾರಣವನ್ನು ಮಾಡೋದಕ್ಕೆ, ಗಾಳಿ ಕುಡ್ಕೊಂಡು ಹೋಗೋದಕ್ಕೇನು ಬಂದಿಲ್ಲ ನಾನು ಅಂತ ಹೇಳುವ ಮೂಲಕ ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.